ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಸುರಗುರುಂ ಜಗತೆ ಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ಗೀತೆಯ 13ನೆಯ ಅಧ್ಯಾಯದ ಬಹಳ ಪ್ರಧಾನವಾದ ಅಂಶವನ್ನ ಹೇಳಿಕೊಟ್ಟದ್ದು ಭಗವಂತನ ಪರಿಚಯವನ್ನ ಕೊಡ್ತಾ ಕೊಡ್ತಾ ಅವನನ್ನ ಉಪಾಸನೆ ಮಾಡಲಿಕ್ಕೆ ನಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಕೂಡ ನಿರೂಪಿಸಿದರು. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಕ್ಷೇತ್ರಸ್ಥ. ಕ್ಷೇತ್ರ ಜಗತ್ತು, ಕ್ಷೇತ್ರಜ್ಞ ಭಗವಂತ. ಈ ಜಗತ್ತು ಮತ್ತು ಭಗವಂತನ ನಡುವೆ ಸೇತುವೆಯಾಗಿ ಅಂಟಿಕೊಂಡವನು ಕ್ಷೇತ್ರಸ್ಥ. ಭಗವಂತನಿಗೆ ಕ್ಷೇತ್ರ ಬೇಡ, ಕ್ಷೇತ್ರಕ್ಕೆ ಭಗವಂತನ ಅಗತ್ಯ ಇಲ್ಲ. ಈ ಕ್ಷೇತ್ರ ಮತ್ತು ಭಗವಂತ ಇಬ್ಬರೂ ಬೇಕಿರುವಂತದ್ದು ಕ್ಷೇತ್ರಸ್ಥನಾದ ಜೀವನಿಗೆ. ಹಾಗಾಗಿ ಅವನ ಅಂದ್ರೆ ಜೀವನಿಗೆ ಅಸ್ತಿತ್ವ ಇರುವುದೇ ಈ ಜಡ ಮತ್ತು ಪರಚೇತನದ ಆಶ್ರಯದಿಂದ ತನ್ನ ಸ್ವರೂಪವನ್ನ, ತನ್ನ ಸ್ವ ಸಾಮರ್ಥ್ಯವನ್ನ ಹೆಚ್ಚು ಹೆಚ್ಚು ಪರಿಚಯಿಸಿಕೊಳ್ಳಿಕ್ಕೆ ಅಥವಾ ಹೆಚ್ಚು ಹೆಚ್ಚು ಬೆಳೆಯಲಿಕ್ಕೆ ಅವಕಾಶ ಆಗುವುದನ್ನ ಹಿಂದೆ ಮಾತನಾಡಿತು. ಎಲ್ಲ ಜೀವರಲ್ಲೂ ಸಮನಾಗಿ ನಿಂತಿರುವ, ಎಲ್ಲ ದೇವತಾ ಸಮೂಹಗಳಿಗೆ ಒಡೆಯನಾಗಿರುವ, ಜಗತ್ತೆಲ್ಲ ನಾಶ ಆದರೂ ಕೂಡ ತಾನು ನಾಶವಾಗದೆ ಮತ್ತು ನಾಶವಾಗದೆ ಇರಬೇಕಾದ ವಸ್ತುಗಳಿಗೂ ನಾಶವನ್ನ ಉಂಟು ಮಾಡದೆ, ಈಗ ಆಕಾಶ, ಕಾಲ, ವೇದ, ಕರ್ಮಗಳು, ಜೀವ, ಸ್ವಭಾವಗಳು, ಇದು ದೇವರನ್ನು ಬಿಟ್ಟು ಉಳಿದ ನಿತ್ಯ ವಸ್ತುಗಳು. ಅವುಗಳಿಗೂ ಪಾರ್ಷಿಯಲ್ ಆದ ಒಂದು ನಾಶ ಇದೆ. ಆದರೆ ನಾಶ ಇದೆ ಅಂದ್ರೆ ಮರೆಯಾಗುವುದು ಅಥವಾ ಅವುಗಳ ಬಗ್ಗೆನೇ ಅವುಗಳಿಗೆ ನಿಯಂತ್ರಣದಲ್ಲಿಲ್ಲದೆ ಇರುವುದು, ಇಂಥ ಅಸ್ವಾತಂತ್ರ್ಯವೇ ಮೊದಲಾದ ನಾಶ ಇದೆ. ನಾಶ ಅಂದ್ರೆ ಸರ್ವಥಾ ವಸ್ತುವಿನ ಸ್ವರೂಪವೇ ನಾಶ ಆಗುವುದು ಅಂತ ಏನಲ್ಲ. ಈಗ ಜಡಕ್ಕೆ ದುಃಖ ಹಾನಿ ಅನ್ನುವ ನಾಶ ಇಲ್ಲ, ಸುಖ ಹಾನಿ ಅನ್ನುವ ನಾಶ ಇಲ್ಲ, ದುಃಖ ಪ್ರಾಪ್ತಿ ಅನ್ನುವ ಅವ್ಯವಸ್ಥೆ ಇಲ್ಲ. ಯಾಕೆಂದ್ರೆ ದುಃಖವೇ ಆಗುದಿಲ್ಲ, ಪ್ರಾಪ್ತಿ ಹೇಗೆ? ಸುಖವೂ ಇಲ್ಲ, ದುಃಖವೂ ಇಲ್ಲ. ದೇಹ ಹಾನಿ ಅದು ಸ್ವರೂಪದಲ್ಲಿ ಇಲ್ಲದೆ ಇದ್ರೂ ಕೂಡ ಆವರಕವಾಗಿ ಬಂದಂತಹ ಶರೀರ ನಾಶ ಆಗುತ್ತೆ. ಆಮೇಲೆ ದುಃಖ ಹಾನಿ, ಇನ್ನೊಂದಿದ್ದದ್ದು ಅಜ್ಞಾನ. ಅದು ಒಂದಂಶದಲ್ಲಿ ಅಸ್ವಾತಂತ್ರ್ಯ, ಅರಿವುಗೇಡಿತನ, ದುಃಖದ ಹೊಂದುವಿಕೆ ಮತ್ತು ದೇಹನಾಶ ಅನ್ನುವ ಈ ನಾಶದ ವಿಷಯದ ಯಾವುದೂ ದೇವರಲ್ಲಿಲ್ಲ. ಅದರಿಂದಾಗಿ ಅವನು ನಾಶ ಆಗುವುದಿಲ್ಲ. ಆದ್ರೆ ಇನ್ನು ಕೆಲವು ಅಂಶಗಳಲ್ಲಿ, ಈಗ ಮೂಲ ಪ್ರಕೃತಿ ಜಡವೂ ಕೂಡ ಮೂಲ ಅಂಶದಿಂದ ಅದು ನಾಶ ಆಗ್ಲಿಲ್ಲ. ಆದ್ರೆ ಅದರ ಸ್ವರೂಪದ ಏನಂತೇವೆ ಮಾರ್ಪಾಡು, ಅದರ ಮೂಲ ಅಂಶ ಬದಲಾಗದೇ ಇದ್ರು ಶರೀರ ಆಗಿ ಮನುಷ್ಯನನ್ನ ಅಂಟಿಕೊಂಡಾಗ ಆ ಶರೀರದಿಂದ ಆಗುವಂತಹ ವ್ಯತ್ಯಾಸಗಳೆಲ್ಲವೂ ಬೇರೆ ಬೇರೆ ಆಗುತ್ತೆ. ಇಂಥ ಎಲ್ಲಾ ಜೀವರಾಶಿಗಳ ಮತ್ತು ಯಾವುದು ನಾಶ ಆಗದೆ ಇರುವಂತವುಗಳು, ಅವುಗಳಿಗೆಲ್ಲ ಅಸ್ತಿತ್ವವನ್ನು ತಂದುಕೊಟ್ಟವನು ಇವನೇ. ವಿನಶ್ಯತ್ಸು ಅವಿನಶ್ಯಂತಂ ಸಮಂ ಪಶ್ಯತಿ ಸರ್ವತ್ರ, ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂಗತಿ.
ಈ ಭಗವಂತ ಎಲ್ಲೆಡೆ ಇರುವವನು ಸಮಾನನಾಗಿ ಇದ್ದಾನೆ. ಅವನಿಗೆ ಯಾವತ್ತೂ ಕೂಡ ಯಾವುದೇ ದೃಷ್ಟಿಯಿಂದ ನಾಶ ಇಲ್ಲ ಮತ್ತು ಅವನು ಒಂದೇ ರೀತಿಯಾಗಿ ಇದ್ದಾನೆ. ಸಮವಸ್ಥಿತಂ, ಇಲ್ಲಿ ಹೀಗಾಗಬೇಕು ಹಾಗೆ ಆಗುತ್ತೆ, ಇಲ್ಲಿ ಹೀಗಿರುತ್ತೆ ಇರುತ್ತೆ, ಮುಂದೆಯೂ ಹೀಗೆ ಅದು ನಡೆಯುತ್ತೆ. ಯಾರ ಸಂಕಲ್ಪ ಹೀಗೆ ಸಮವಸ್ಥಿತಂ, ಸ್ವಲ್ಪವೂ ಸ್ಥಾನ ಪಲ್ಲಟಗೊಳ್ಳದ, ಕಾಲ ಪಲ್ಲಟಗೊಳ್ಳದ, ದೇಶ ಪಲ್ಲಟಗೊಳ್ಳದ ಅಥವಾ ಸಾಮರ್ಥ್ಯದಿಂದ ಹೆಚ್ಚು ಕಮ್ಮಿ ಆಗದ ವ್ಯಕ್ತಿತ್ವ ಇರುವ ಈಶ್ವರ ಅದು ಭಗವಂತನೇ. ನಹಿನಸ್ತಿ ಆತ್ಮನ ಆತ್ಮಾನಂ ತಥೋ ಯಾತಿ ಪರಾಂಗತಿ. ಹೀಗಿರುವ ಪರಮಾತ್ಮನನ್ನ ತಿಳಿದು ಯಾರು ಆತ್ಮನ ಆತ್ಮಾನಂ ನಹಿನಸ್ತಿ, ತನ್ನನ್ನು ತನ್ನದೇ ಎಡವಟ್ಟುಗಳಿಂದ ಯಾರು ಹಾನಿ ಮಾಡಿಕೊಳ್ಳುವುದಿಲ್ಲವೋ ಅವನು ಪರಮಾತ್ಮನನ್ನ ಸೇರುವುದಕ್ಕೆ ಸಾಧ್ಯವಾಗುತ್ತೆ. ನನ್ನನ್ನು ನಾನೇ ಹೀನ ಅಂತ ಡಿಸ್ಕ್ರಿಮಿನೇಟ್ ಮಾಡ್ತಾ ಹೋಗುದು, ನನ್ನ ಹತ್ರ ಅದಾಗುದಿಲ್ಲ, ನನಗಿದಾಗುದಿಲ್ಲ, ನನಗೆ ಈ ಕೆಲಸ ಬರಲ್ಲ, ನಾನು ಅಂತದ್ದನ್ನು ಮಾಡ್ಲಿಕ್ಕೆ ಯೋಗ್ಯ ಅಲ್ಲ. ನಮ್ಮಲ್ಲೇ ಬೇಕಾದಷ್ಟು ಮಂದಿ ಹೀಗೆ ತಮ್ಮ ಗಣನೀಯ ಅಭಿಪ್ರಾಯಗಳನ್ನ ಹೇಗೇಗೋ ಅಭಿವ್ಯಕ್ತಿಪಡಿಸುವಂತದ್ದನ್ನ ನಾವು ನೋಡುತ್ತೇವೆ. ಆದರೆ ಮುಖ್ಯವಾಗಿ ಇದು ಸಾಧನೆಯ ದಾರಿಗೆ ತೊಡಕು. ಆತ್ಮನ ಆತ್ಮಾನಂ ನಹಿನಸ್ತಿ. ಹಾಗಾಗಿ ಪ್ರಕೃತಿ, ಪುರುಷ, ಈಶ್ವರ ಹೀಗೆ 3 ಸ್ವರೂಪಗಳನ್ನ ನಿರೂಪಣೆ ಮಾಡಿದ್ರು. ಪ್ರಕೃತಿ ಜಡ ಪ್ರಕೃತಿ, ಪುರುಷ ಪ್ರಧಾನ ಪುರುಷನಾದ ಪರಮಾತ್ಮ, ಪ್ರಧಾನ ಪುರುಷನಾದ ಚತುರ್ಮುಖನಿಂದ ಹಿಡಿದ ಜೀವಗಳು, ಈಶ್ವರ ಪ್ರಧಾನ ಪುರುಷನಾದಂತಹ ಎಲ್ಲ ಜೀವರಾಶಿಗಳನ್ನು ಸೇರಿ ನಡೆಸುವವನು. ಈ 3ರ ಸ್ವರೂಪವನ್ನ ಸಾಮ್ಯಾದಿ ಧರ್ಮಯುತಂ ಆಹ, ಅವನಲ್ಲಿರುವ ಸಮಸ್ಥಿತಿ, ಕಾಲ, ದೇಶ, ಸಾಮರ್ಥ್ಯ, ಶಕ್ತಿ ಎಲ್ಲದರಿಂದಲೂ ಒಂದೇ ತರನಾಗಿ ಇರುವಂತಹ ಅವನ ಸ್ವರೂಪವನ್ನ ಆಹ ಈಗ ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಅನ್ನೋ 3 ಶ್ಲೋಕಗಳಿಂದ ನಿರೂಪಣೆ ಮಾಡಿದ್ರು ಅಂತ ಆಚಾರ್ಯರ ಭಾಷ್ಯದ ಮಾತು ಇತ್ತು. ಮುಂದಿನ ಶ್ಲೋಕ ನಾವಿನ್ನು ತಾತ್ಪರ್ಯದಲ್ಲಿ ಸ್ವಲ್ಪ ಬಾಕಿ ಇತ್ತು ಅಲ್ವಾ. ವಿಕಾರ ಶಬ್ದದ ಅರ್ಥವನ್ನು ನೋಡಿದ್ವಿ. ಏತತ್ ಸರ್ವಂ ಸರ್ವದೈವ ನಿರ್ದೋಷೇಣೈವ ಚಕ್ಷುಷಾ ಪ್ರೇರಯನ್ನೇವ ಜಾನಾತಿ ಯತ್ ಕ್ಷೇತ್ರಜ್ಞೋ ಹರಿಸ್ತತಃ. ಪ್ರೇರಯನ್ನೇವ ಜಾನಾತಿ ಯತ್ ಕ್ಷೇತ್ರಜ್ಞೋ ಹರಿಸ್ತತಃ. ಕ್ಷೇತ್ರಜ್ಞನಾದ ಹರಿಯು ಎಲ್ಲವನ್ನು ಪ್ರೇರೇಪಿಸುತ್ತಾ, ಎಲ್ಲದರ ವಸ್ತುಸ್ಥಿತಿಯನ್ನ ಗಮನಿಸುತ್ತಾ, ನಿರ್ದುಷ್ಟನಾಗಿಯೇ ಇದ್ದು ಎಲ್ಲಾ ಜೀವರಾಶಿಗಳನ್ನು ಕೂಡ ಎಲ್ಲಾ ಕಾಲದಲ್ಲಿಯೂ ಕೂಡ ತಾನು ನಾಶಗೊಳ್ಳದೆ ಪ್ರೇರೇಪಿಸುತ್ತಿರುವವನಿದ್ದಾನಲ್ವಾ, ಅವನು ಹರಿ ಅಂತ ಇಷ್ಟು ವಿವರ ಹಿಂದೆ ಬಂದಿತ್ತು. ಜೀವೇಶು ದುಃಖಯೋಗಾದಿ ರೂಪೇಣ ವಿನಶ್ಯತ್ಸು ಅಪ್ಯತಥಾಭೂತಂ. ಜೀವೇಶು ದುಃಖಯೋಗಾದಿ ರೂಪೇಣ, ಜೀವರಾಶಿಗಳಲ್ಲಿ ದುಃಖಯೋಗಾದಿ ರೂಪೇಣ ವಿನಶ್ಯತ್ಸು ಅಪಿ ಭೂತಂ. ಏನರ್ಥ ವಿನಶ್ಯತ್ಸು ಅವಿನಶ್ಯಂತಂ ಅಂದ್ರೆ, ದುಃಖದ ಪ್ರಾಪ್ತಿಯುಳ್ಳಂತಹ ಜೀವನ ಜೊತೆಗಿದ್ದೂ ಕೂಡ ದುಃಖವನ್ನ ಕೊಡುವುದಕ್ಕಾಗಿ ಅವನೊಳಗೇ ಇದ್ದು ಅವನಿಗೆ ಅನುಭವಿಸುವಂತೆ ತಾನೇ ಮಾಡಿಯೂ ಕೂಡ ಅವನು ದುಃಖಿ ಆಗುವುದಿಲ್ಲ. ಈಗ ಹೋಳಿಗೆ
ಎಲ್ಲರಿಗೂ ಓಕುಳಿ ಆಡುವ ನೆಪದಲ್ಲಿ ಬಣ್ಣ ಹಾಕಿದಾಗ ಅನಿವಾರ್ಯವಾಗಿ ಯಾರು ಬಣ್ಣ ಹಾಕ್ತಾನೋ ಅವನ ಮೇಲೂ ಎಲ್ಲರೂ ಆ ಬಣ್ಣದ ಮಳೆಯನ್ನ ಗರೀತಾರೆ. ಹಾಗೆ ಬಣ್ಣದ ಮಳೆ ಗರಿಯುವಾಗ ತನಗೂ ಬಣ್ಣ ಆಗಿ ಆಗುತ್ತೆ. ಅದರ ಜೊತೆಗಿದ್ದಾನೆ ಅಂದ್ಮೇಲೆ ಪಿಚಕಾರಿಯಲ್ಲಿ ಬಣ್ಣದ ನೀರನ್ನ ಚೆಲ್ಲಿದ ಮೇಲೆ ಮರಳಿ ಅವನಿಗೂ ಎಲ್ರೂ ಚೆಲ್ತಾರೆ. ಹಾಗೆ ಜೀವನಿಗೆ ದುಃಖದ ಯೋಗವನ್ನ ಒದಗಿಸುವ ಭರದಲ್ಲಿ ಅವನಿಗೂ ಕೂಡ ಅದರ ದೋಷ ಅಂಟಲ್ವೋ? ಅಥಥಾಭೂತಂ. ಅವನಿಗೆ ಯಾವತ್ತು ದುಃಖ ಅಂಟುವುದಿಲ್ಲ, ಅವನಿಗೆ ಯಾವತ್ತು ಅಜ್ಞಾನ ಅಂಟುವುದಿಲ್ಲ, ಅವನಿಗೆ ಯಾವತ್ತು ಅಸಾಮರ್ಥ್ಯ ಕಾಡುವುದಿಲ್ಲ, ಅವನಿಗೆ ಯಾವತ್ತು ಹೇಳಿದ ಕೆಲಸವನ್ನು ಕಾಲಕ್ಕೆ ಮಾಡಲಾಗದಿರುವ ದುರವಸ್ಥೆ ಕಾಡುವುದಿಲ್ಲ. ಅಂದ್ರೆ ನಾವು ಕೆಲವೊಮ್ಮೆ ಅವನಿಗೆ ಅಂತ ಈ ಚಿಕಿತ್ಸೆ ಕೊಡುವಾಗ ಕೆಲವೊಮ್ಮೆ ಡಾಕ್ಟರಿಗೆ ರೋಗ ಬರುವುದಿರುತ್ತೆ. ಎಷ್ಟೋ ಸರ್ತಿ ಬಹಳ ಹಿಂದೆ ಚಿಕನ್ ಗುನ್ಯಾ ಆಗಿದ್ದ ಸಂದರ್ಭದಲ್ಲಿ ತುಂಬಾ ಜ್ವರ ಬಂದಿತ್ತು ಅಂತ ಡಾಕ್ಟರ್ ಹತ್ರ ಹೋದ್ರೆ ಅವರಿಗೆ ಇಂಜೆಕ್ಷನ್ ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ, ಅವರೇ ಒದ್ದಾಡ್ತಾ ಇದ್ರು. ಅಂದ್ರೆ ಕೆಲವೊಂದ್ ಸರ್ತಿ ಯಾರು ಅದನ್ನ ಪರಿಹಾರ ಮಾಡ್ಬೇಕು ಅವ್ರ ಜೊತೆಗೆ ಇದ್ದು ಅವರು ಹಾಗೆ ಆಗಿಬಿಡ್ತಾರೆ. ಹಾಗೆ ಪರಮಾತ್ಮನ ಎಲ್ಲ ಕ್ರಿಯೆಗಳ ಜೊತೆಗೂಡುವಿಕೆ ಅನ್ನುವುದರ ಪರಿಣಾಮವಾಗಿ ದುಃಖ ಯೋಗಾದಿ ರೂಪೇಣ ಜೀವೇಶು ವಿನಶ್ಯತ್ಸು ಅಥಥಾಭೂತಂ. ಜೀವರಾಶಿಗಳ ಈಗ ಒಬ್ಬ ವ್ಯಕ್ತಿಯ ಪರಿಣಾಮ ಅಂದ್ರೆ ಒಂದು ತರ, ಎಷ್ಟು ಜೀವರಾಶಿಗಳಿವೆ, ಎಷ್ಟು ತರದ ದುಃಖಗಳಿವೆ, ಎಷ್ಟು ತರದ ಕೊರತೆಗಳಿವೆ, ಎಡರು ತೊಡರುಗಳಿವೆ, ಅಸಹಾಯಕತೆ ಇದೆ, ಅವ್ಯವಸ್ಥೆ ಇದೆ, ಅಜ್ಞಾನ ಇದೆ. ಈ ಎಲ್ಲ ವಿನಾಶಗಳ ಯೋಗವನ್ನ ಹೊಂದಿರುವ ಜೀವನ ಜೊತೆಗೆಯೇ ಒಂದು ಕ್ಷಣವೂ ಬಿಡದೆ ಇದ್ದು ಅದನ್ನೇ ಅದನ್ನೇ ಪ್ರೇರೇಪಿಸುತ್ತಾ ಬದುಕಿದವನಿಗೆ ಒಂದು ವೇಳೆ ಜೀವನ ಪರಿಣಾಮ ಉಂಟಾದರೆ ಅಥಥಾಭೂತ, ಅವನಿಗೆ ಆ ಪರಿಣಾಮ ತಾಗುವುದಿಲ್ಲ. ದುಃಖ ಯೋಗಾದಿ ರೂಪೇಣ ಜೀವೇಶು ವಿನಶ್ಯತ್ಸ್ವಪಿ ದುಃಖ ಯೋಗಾದಿರಹಿತಃ ಸರ್ವಜೀವೇಷ್ವಪಿ ಸ್ಥಿತಃ ಗುಣೈಃ ಸರ್ವೈಃ ಸಮೋ ನಿತ್ಯಂ ನ ಹೀನೋ ಹೀನತೋಪಿ ಸನ್ ಇತಿ ಪಶ್ಯತಿ ಯೋ ವಿಷ್ಣುಂ ಸ ಏವ ನ ತಮೋ ವ್ರಜೇತ್ ಇತಿ ಪಾದ್ಮೇ. ಪದ್ಮಪುರಾಣದ ವಿವರಣೆ ಹೀಗಿದೆ. ದುಃಖದ ಆದಿ ಶಬ್ದದಿಂದ ದುಃಖ, ಬೇಸರ, ಅಸಹಾಯಕತೆ, ಸಿಟ್ಟು, ಬೇಡವಾದ ಬಯಕೆ ಇತ್ಯಾದಿ 100 ಜಂಜಾಟಗಳೇನಿವೆ ಜೀವನಿಗೆ, ಅದರ ಯೋಗ ಒಂದಾದ್ಮೇಲೆ ಪ್ರತಿಯೊಬ್ಬ ಜೀವನಿಗೂ ಇದೆ. ಯಾರೋ ಒಬ್ರಿಗೆ ಇಬ್ರಿಗಲ್ಲ ಈ ದುರವಸ್ಥೆಯ ಸರಣಿ. ಪ್ರತಿ ಜೀವನಿಗೂ ಅವನದ್ದೇ ಆದ ಕೆಲವು ಅವ್ಯವಸ್ಥೆಗಳ ಸಾಲು ಅವನನ್ನು ಮುತ್ತಿಕೊಳ್ತಾ ಇರುತ್ತೆ. ಹಾಗಾಗಿ ಜೀವನಿಗೆ ಅನೇಕ ತರದ ನಾಶ ಇದೆ, ಅನೇಕ ತರದ ಅವ್ಯವಸ್ಥೆಗಳಿವೆ. ದೇಹ ನಾಶ ಆಗ್ತಾ ಇರುತ್ತೆ, ಸ್ಥೂಲವಾದ ದೇಹ ನಾಶ ಆಗುತ್ತೆ, ಬಂದು ಹೋಗುವ ಯಾತನಾಮಯವಾದ ಶರೀರ ನಾಶ ಆಗುತ್ತೆ, ಕೊನೆಗೆ ಲಿಂಗ ದೇಹವು ನಾಶ ಆಗುತ್ತೆ. ಜೀವನ ಅಂತರ್ಯಾಮಿ ಅದರ ಜೊತೆಗೇ ಇದ್ದದ್ರಿಂದ ಈಗ ಒಬ್ಬನ ಒಟ್ಟಿಗೆ ಕೊಡೆ ಹಿಡ್ಕೊಂಡು ನಿಂತಿದ್ದಾನೆ, ಮಳೆ ಬರ್ತಾ ಇದೆ ಅಂತ. ಓನರ್ ಕೊಡೆ ಹಿಡ್ಕೊಂಡು ಹೋಗ್ಬಿಟ್ಟ. ಆಗ ಜೊತೆಗೆ ಇನ್ನೊಬ್ಬ ಇದ್ದವ, ಅವನು ನೆನೀತಾನೆ. ಅಥವಾ ಓನರು ಪಾಪ ಅವನಿಗೆ ಜ್ವರ ಬರ್ಬಹುದು ಅಂತ ಹೇಳಿ ಅವನು ನೀನು ಹೋಗು ಕೊಡೆ, ಇಬ್ರಿಗೂ ಕಷ್ಟ ಆಗುತ್ತೆ, ಇಲ್ಲಿ ಯಾರಾದ್ರೂ ಒಬ್ಬರಾದ್ರೂ ನೆನೆಯದೇ ಇರ್ಲಿ ಅಂತ ಅವನನ್ನು ಕೊಟ್ಟು ಕಳುಹಿಸಿದ್ರೆ ಯಾರು ಕೊಟ್ಟು ಕಳುಹಿಸಿದ್ನೋ ಅವನು ನೆನೀತಾನೆ. ಹಾಗೆ ಜೀವನ ಜೊತೆಗೇ ಅಂತರ್ಯಾಮಿಯಾಗಿ ಇದ್ದು ಅವನ ನೋಡಿ, ಈ ಉದಾಹರಣೆ ಹೇಳುವಾಗ ಹೌದು ಅಂತ ಅನ್ನಿಸಿ ಅಯ್ಯೋ ದೇವರಿಗೆ ಎಷ್ಟು ಕಷ್ಟ. ಬಹಳ ಜನ
ಹೀಗ್ ಮಾತಾಡೋರು ಇರ್ತಾರೆ. ಅಯ್ಯೋ ದೇವರಿಗೆ ಎಷ್ಟು ಕಷ್ಟ, ನಮ್ಮಂಥವರ ಎಲ್ಲಾ ಬಯಕೆಗಳನ್ನು ಈಡೇರಿಸ್ಬೇಕು, ನಾವೆಷ್ಟೆಷ್ಟು ಲಿಸ್ಟ್ ಕೊಡ್ತೀವಿ. ನಾವು ಮಾತಾಡುದು ಹಾಗೆ ಮಾತಾಡ್ತೇವೆ, ಅದ್ರದ್ದು ವಾಸ್ತವ ಅಲ್ಲ ಅನ್ನೋದು ಗೊತ್ತಿದ್ದು ಹೇಳುದು ಬೇರೆ ತರ, ಒಂಥರ ತಕ್ಕ್ಯಾಸಮ್ ಆಗಿ ಮಾತನಾಡುವಂಥದ್ದು. ಆದ್ರೆ ಬಹಳ ಜನ ಹೀಗೆ ತಿಳ್ಕೊಂಡು ದುಃಖ ಯೋಗಾದಿ ರಹಿತ ಸರ್ವಜೀವೇಶ್ವಪಿ ಸ್ಥಿತ ದುಃಖ, ದುಮ್ಮಾನ, ದುರ್ಳತನ, ಅವ್ಯವಸ್ಥೆ, ತಮಸ್ಸಿನ ಪ್ರಭಾವ, ರಜಸ್ಸಿನ ಪ್ರಭಾವ, ಸತ್ವದ ಎಕ್ಸೈಟ್ಮೆಂಟು, ಉತ್ಸಾಹ ಅತಿಯಾಗಿ ಏನೇನು ಮಾತಾಡುವುದು, ಇಂಥ ಯಾವುದೇ ಸಂಗತಿಗಳು ಕೂಡ ಭಗವಂತನನ್ನ ಕಾಡುವುದಿಲ್ಲ. ರಹಿತ, ಯಾವ ಕಾಲದಲ್ಲೂ ಕಾಡಲ್ಲ. ಕೆಲವೊಂದ್ಸರ್ತಿ ಕೆಲವು ಹೊತ್ತು ಬಹಳ ಬಿಗುಮಾನದಿಂದ ನಡೆಯುವುದಾಗತ್ತೆ. ಆಮೇಲೆ ಏಕಾಂತದಲ್ಲಿ ಬಂದಾಗ ಎಲ್ಲ ಸತ್ಯ ಹೊರಗೆ ಬರುತ್ತೆ. ಒಳಗಿನಿಂದ ಅವರು ಕುದ್ದು ಬೆಂದು ನೊಂದು ಕರಗಿ ಕೊರಗಿ ನಲುಗಿ ಒದ್ದಾಡಿರ್ತಾರೆ, ಹೊರಗಡೆ ಮೀಸೆ ಮಣ್ಣಾಗ್ಲಿಲ್ಲ ಅಂತ ತೋರಿಸ್ತಿರ್ತಾರೆ. ಆತ್ಮೀಯರ ಹತ್ರ ಬಂದಾಗ ಗೊತ್ತಾಗುತ್ತೆ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ, ಬೇರೆಯವರಿಗೆ ಅದರಿಂದ ಹಿಂಸೆ ಆಗ್ಬಾರದು ಅಥವಾ ಇನ್ನೇನೋ ಅವರಿಗೆ ಪರಿಣಾಮ ಬೀರಬಾರದು ಅಂತ ಸಹಿಸಿಕೊಂಡಿರ್ತಾರೆ. ಹಾಗೆ ದೊಡ್ಡಸ್ತಿಕೆ ತೋರುವ ನೆಪದಲ್ಲಿ ಭಗವಂತ ಏನಾದ್ರೂ ಸಹಿಸಿಕೊಂಡ ಅಂದ್ರೆ ರಹಿತ ಅಂದ್ರು ಇಲ್ಲ, ಅವನಿಗೆ ಒಳಗಿನಿಂದಲೂ ಅದರ ಪರಿಣಾಮ ಉಂಟಾಗಿಲ್ಲ. ಸರ್ವ ಜೀವೇಶ್ವಪಿ ಸ್ಥಿತ ಗುಣೈ ಸರ್ವೈ ಸಮೋ ನಿತ್ಯಂ ಸರ್ವೈ ಗುಣೈ ಸಮಃ, ತುಂಬಿದವನು ಸಹಿತ ಅಂತ ಅರ್ಥ. ಸರ್ವೈ ಗುಣೈ, ಗುಣಗಳು ಅಂತ ಯಾವುದನ್ನ ನಾವು ತುಂಬಾ ಗುಣವಂತ ಅಂದ್ರೆ ನಾವು ಏನೆಲ್ಲ ಒಳಿತನ್ನ ಗುಣಗಳ ದಾರಿಯಲ್ಲಿ ಚಿಂತಿಸ್ತೇವೋ ಅಂಥ ಎಲ್ಲಾ ಗುಣಗಳಿಂದ ತುಂಬಿದವ. ಮತ್ತೆ ನಿತ್ಯಂ ನ ಹೀನ, ಆದ್ರೆ ಯಾವುದೇ ದೋಷ ಅವನಲ್ಲಿಲ್ಲ. ಹೀನ ಗೋಪಿ ಸನ್, ಹೀನ ಗಹ ಅಂದ್ರೆ ಹೀನ ವ್ಯಕ್ತಿಗಳಲ್ಲಿ ನೆಲೆಸಿದವನು, ಹೀನ ವಸ್ತುಗಳಲ್ಲಿ ಸೇರಿದವನು. ಜಡ ಚೇತನ ಸಮಸ್ತ ಪ್ರಪಂಚದಲ್ಲಿ ಭಗವಂತ ಅದರ ನಿಯಾಮಕನಾಗಿ, ಪ್ರೇರಕನಾಗಿ, ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ. ಹೀನಗೋಪಿ ಸನ್ ಇತಿ ಪಶ್ಯತಿ ಯೋ ವಿಷ್ಣು, ಯಾರು ಈ ರೀತಿಯಾಗಿ ದೇವರು ಎಲ್ಲೆಡೆ ಇದ್ದರೂ ಯಾವುದೇ ಅಂದ್ರೆ ಇದನ್ನೆಲ್ಲ ಬಹಳ ಬೇಸಿಕ್ ಭಗವಂತನ ಬಗೆಗಿನ ತಿಳಿವಿನಲ್ಲಿ ನಾವು ಎಚ್ಚರ ವಹಿಸಬೇಕಾದ್ದು. ಕೆಲವರ ದೇವರು ಗಟಾರದಲ್ಲಿರುವುದಿಲ್ಲ, ಭೂಮಿಗೆ ಬರುವುದಿಲ್ಲ, ಕಷ್ಟದಲ್ಲಿದ್ದವನ ಒಟ್ಟಿಗೆ ಒಳಗೆ ಒದ್ದಾಡುವುದಿಲ್ಲ ಅಂತ ಹೀಗೆ ಒಂದು ಚಿಂತನೆ ಇದೆ. ಎಲ್ಲಿಂದ ಬಂತು ಅಂದ್ರೆ ಅವರು ಬ್ರಹ್ಮನ ಸೃಷ್ಟಿಯಿಂದ ಶುರು ಮಾಡ್ತಾರೆ. ಬಹಳ ನಮಗೂ ಪರಂಪರೆ ಇದೆ, ನೀವು ನಮ್ಮವರು ಅಂತೆಲ್ಲ ಶುರು ಮಾಡ್ತಾರೆ. ಇರ್ಲಿ. ಇತಿ ಪಶ್ಯತಿ ಯೋ ವಿಷ್ಣುಂ ನ ಸ ಏವ ನ ತಮೋ ವ್ರಜೇತ್, ಅವನು ಮಾತ್ರ ಈ ಅಜ್ಞಾನದ ಒದ್ದಾಟಕ್ಕೆ ಈಡಾಗುವುದಿಲ್ಲ, ತಮಸ್ಸಿನ ಕೊಳೆಯಲ್ಲಿ ಕಳೆದು ಹೋಗುವುದಿಲ್ಲ. ಇಲ್ಲಾಂದ್ರೆ ಅರಿವುಗೇಡಿತನ ಅನ್ನುವ ಕೊಳೆಯಲ್ಲಿ ಕಳೆದು ಹೋಗುವುದಕ್ಕೆ ನೂರಾರು ದಾರಿಗಳಿವೆ. ಒಂದರಲ್ಲಿ ತಪ್ಪಿದ್ರೆ ಇನ್ನೊಂದರಲ್ಲಿ ಬೀಳ್ತಾರೆ. ಈ ಜರಡಿಯಲ್ಲಿ ನಾವು ಅಕ್ಕಿಯನ್ನ ಕೇರುವಾಗ ಅದನ್ನ ಜಾಡಿಸುವಾಗ ಯಾವುದು ಬೇಡವಾದ್ದು ಅದು ಕೆಳಗೆ ಬೀಳುತ್ತೆ. ಕೆಲವೊಮ್ಮೆ ಹಿಟ್ಟಾದ್ರೆ ಬೇಡವಾದ್ದು ಅದರಲ್ಲೇ ಉಳಿಯುತ್ತೆ. ಅಂದ್ರೆ ಸಣ್ಣ ಕಣ್ಣಿನ ಜರಡಿ ಆದ್ರೆ ಒಂಥರ, ದೊಡ್ಡ ಕಣ್ಣಿನ ಜರಡಿ ಆದ್ರೆ ಒಂಥರ. ಒಂದ್ಸಲ ತಪ್ಪಿಸ್ಕೊಂಡ್ರು 2ನೇ ಸಲ, 3ನೇ ಸಲ, 10ನೇ ಸಲ, 8ನೇ ಸಲ, 100ನೇ ಸಲ ಅದು ಕೆಳಕ್ಕೆ ಬೀಳಲೇಬೇಕು ಅಥವಾ ಮೇಲೆ ಸಿಕ್ಕಾಕೊಳ್ಳೇಬೇಕು. ಹಾಗೆ ಭಗವಂತನಿಗೂ ಯಾವುದೋ ಒಂದು 100 ಸಲ ತಪ್ಪಿಸ್ಕೊಂಡಿರುವುದು, ಯಾವುದೋ ಒಂದು ಸಲ ಊರಲ್ಲೇ ತೂಕಡಿಸಿ ಮೈ ಮರೆತು ಅವ್ಯವಸ್ಥೆ ಆದದ್ದು ಅಂತಿದ್ಯಾ? ಎಂದೂ ಇಲ್ಲ, ಯಾವಾಗ್ಲೂ ಇಲ್ಲ, ಹೇಗೂ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಯಾರು ಈ ರೀತಿ ಭಗವಂತನನ್ನ ಪಶ್ಯತಿ ಅವನು ತಮಸ್ಸಿನ ನೆರಳನ್ನ ನೋಡುವುದಿಲ್ಲ, ಕತ್ತಲೆಯ ಕೂಪಕ್ಕೆ ಬೀಳುವುದಿಲ್ಲ. ಇತಿ ಪಾದ್ಮೆ, ಇದು ಪದ್ಮಪುರಾಣದ ಮಾತು. ಮುಂದೆ ಅಂದ್ರೆ ಇಷ್ಟು
ಈಗ ನಾವು ನೋಡಿದ 27, 28, 29 ಪದ್ಯದ ಸಂದರ್ಭಗಳು ಬಂದವು. 30ನೇ ಶ್ಲೋಕ ಇದು ಬಹುಶಃ ಇಡೀ ಆಚಾರ್ಯರ ಚಿಂತನೆಯಲ್ಲಿ ಏನಂತೇವೆ ಕೆನೆ ಪದರ ವಿಷಯ. ಅಂದ್ರೆ ಬಹಳ ಇದರ ಬಗ್ಗೆ ಸಂದೇಹಗಳನ್ನ ಶಾಸ್ತ್ರಕಾರರು ವ್ಯಕ್ತ ಜೀವನ ವಿಷಯದಲ್ಲಿ ಪರಮಾತ್ಮನ ಕೊಟ್ಟರು ಹೇಗೆ ಕೊಡ್ತಾನೆ, ಕೊಡದಿದ್ರೆ ಇರುತ್ತೆ ಅಂತ ಈ ರೀತಿ 106 ಜಿಜ್ಞಾಸೆಗಳಿಗೆ ಉತ್ತರ ಈ ಶ್ಲೋಕದಲ್ಲಿ ಬಹಳ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತದಾತ್ಮಾನಂ ಅಕರ್ತಾರಂ ಸ ಪಶ್ಯತಿ ಪ್ರಕೃತಿಯೈವ ಚ ಕರ್ಮಾಣಿ. ಎಲ್ಲ ಕರ್ಮಗಳನ್ನ ಮಾಡ್ತಾ ಯಾರು ನನ್ನನ್ನು ಅಕರ್ತಾರಂ ನಾನಲ್ಲ ಕರ್ತೃ ಅಂತ ತಿಳಿಯುತ್ತಾನೋ ಅವನು ನಿಜವಾಗಿದ್ದನ್ನ ತಿಳಿಯುತ್ತಾನೆ. ಎಲ್ಲ ಕ್ರಿಯೆಗಳು ನಡೀತಾ ಇದೆ, ಅಲ್ಲಿ ಪರಮಾತ್ಮನು ಅಕರ್ತೃವೇ. ಅವನು ಮಾಡಿಯೂ ಕೂಡ ಅದರಿಂದ ವ್ಯಕ್ತಿಗತವಾದ ಲಾಭ ಪಡೆಯಲ್ಲ, ಮಾಡಿಯೂ ಕೂಡ ಮಾಡಿದ್ದೇನೆ ಅಂತ ಎಲ್ಲೋ ಮೊಹರು ಒತ್ತಲ್ಲ. ಇಂಥ ವ್ಯಕ್ತಿತ್ವ ಇರುವವನು ಭಗವಂತ ಅಂತ ಯಾರು ತಿಳ್ಕೊಳ್ತಾನೋ ಅವನು ಪರಮಾತ್ಮನನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ. ಇದು ಮೇಲ್ನೋಟಕ್ಕೆ ನಮಗೆ ಒಂದು ಹೌದು ಈ ಶ್ಲೋಕದ ಇದೆ, ಆದ್ರೆ ವಿಚಾರವಂತರ ವಿಚಾರ ಹೆಚ್ಚುಗಾರಿಕೆಯಿಂದ, ವೈಚಾರಿಕ ಹೆಚ್ಚುಗಾರಿಕೆಯಿಂದ ಬೇರೆಯವರಲ್ಲೂ ಕೂಡ ಒಂದಿಷ್ಟು ಕರ್ತೃತ್ವ ಇದೆ. ಅವರು ಇಂಡೈರೆಕ್ಟ್ ಆಗಿ ದೇವರೇ ಕೊಟ್ಟು ಮಾಡ್ತಾನೆ, ಅದು ಕೊಟ್ಟದ್ದಾದ್ರಿಂದ ದೇವರದ್ದೇ, ಆದ್ರೆ ಅವನಿಗೆ ಕೊಡ್ತಾನೆ ಅಂತ. ಕೊಡ್ತಾನೆ ಅಂದ್ರೆ ಹೋಯ್ತದು. ಇನ್ನೊಬ್ಬನಿಗೆ ಅದರ ಸಂಕಲ್ಪ ವಿಕಲ್ಪ ಶಕ್ತಿಯನ್ನ ಬಿಟ್ಟುಕೊಡ್ತಾನೆ ಅಂದ್ರೆ ದೇವರ ಸ್ವಾತಂತ್ರ್ಯದ ಸ್ವರೂಪ ಹೋಯ್ತು. ಆದ್ರಿಂದ ಹೇಗೆ ಆ ಒಂದು ವಿಚಾರ ಸಾಲ್ವ್ ಮಾಡುದು? ಯಾಕೆಂದ್ರೆ ಎಲ್ಲವನ್ನೂ ಜೀವ ಮಾಡುವುದಿಲ್ಲ, ಒಪ್ಕೊಳ್ಳೋಣ. ಆದರೆ ಜೀವ ಏನೂ ಮಾಡದೇ ಇದ್ರೆ, ಅಂದ್ರೆ ಎಲ್ಲ ಪರಮಾತ್ಮನೇ, ಜಡಕ್ಕೂ ಜೀವಕ್ಕೂ ಏನು ವ್ಯತ್ಯಾಸ? ಅದು ಇನ್ನೊಬ್ಬರ ಪ್ರೇರಣೆಯಿಂದ ಮಾಡ್ತಾ ಹೋಗುತ್ತೆ. ಪರಮಾತ್ಮನೂ ಕೂಡ ಜೀವನನ್ನ ಪೂರ್ಣವಾಗಿ ಪ್ರೇರೇಪಿಸುವವನು ಅಂತ ನೀವು ವಿವರಿಸಿದ್ದೀರಿ ಅಂದ್ಮೇಲೆ, ಜೀವನಿಗೂ ಸ್ವತಂತ್ರವಾಗಿ ಕರ್ತೃತ್ವ ಇಲ್ಲ ಅಂದ್ಮೇಲೆ ಅವನು ಒಂದು ಬಂಡೆ ಕಲ್ಲಿನ ಹಾಗೆ ಅನ್ನುವ ರೀತಿಯ ಡೌಟ್ ನಮಗೆ ಬರುತ್ತೆ. ಅದರ ಬಗ್ಗೆ ಒಂದಿಷ್ಟು ವಿಸ್ತಾರವಾದ ಚಿಂತನೆ ಈ ಶ್ಲೋಕದಲ್ಲಿ ನಿರೂಪಣೆಗೊಂಡಿದೆ. ನಾಳೆ ಅದರ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವಾನುಸುತ ಸ್ವಭಾವ ಕರೋಮಿ ಯದ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.